ಕರ್ನಾಟಕ ನಾಮಕರಣಗೊಂಡು 50 ವರ್ಷಗಳು ಪೂರೈಸಿರುವ ಹಿನ್ನೆಲೆ ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನ ಬೀದರ್ ವತಿಯಿಂದ ರಾಜ್ಯಾದ್ಯಂತ ಅಕ್ಷರ ಜ್ಯೋತಿ ಯಾತ್ರೆ 2024 ಅನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಅಕ್ಷರ ಜ್ಯೋತಿ ಯಾತ್ರೆ ರಾಜ್ಯದ ಗಡಿ ಭಾಗಗಳನ್ನು ಒಳಗೊಂಡಂತೆ 35 ಶೈಕ್ಷಣಿಕ ಜಿಲ್ಲೆಗಳನ್ನು ಸಂಚರಿಸಿ ಜನವರಿ 9 ರಂದು ಬೀದರ್ಗೆ ಆಗಮಿಸಲಿದೆ. ಈ ಹಿನ್ನೆಲೆಯಲ್ಲಿ ಜನವರಿ 10 ರಂದು ಸಮಾರಂಭ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಅಕ್ಷರ ಜ್ಯೋತಿ ಯಾತ್ರೆ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಸಮಿತಿಯ ಅಧ್ಯಕ್ಷ ಹಾವ್ ಶೆಟ್ಟಿ ಪಾಟೀಲ್ ಹೇಳಿದರು. ಇಂದು ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜನವರಿ 9 ರಂದು ಸಂಜೆ ಅಕ್ಷರ ಜ್ಯೋತಿ ಯಾತ್ರೆಯನ್ನು ಬರಮಾಡಿಕೊಳ್ಳಲಾಗುವುದು. ಜನವರಿ 10 ರಂದು ಬೆಳಗ್ಗೆ ಪದ್ಮಶ್ರೀ ಪುರಸ್ಕೃತರಾದ ತುಷಾರ್ ಗಾಂಧಿ, ಹರಿಕಾಳ್ ಹಾಜಪ್ಪ, ಸುಧಾ ವರ್ಗೀಸ್, ಅಮೈ ಮಹಾಲಿಂಗ ನಾಯಕ್, ರಾಣಿ ಮಚಾಯ್, ಸತ್ಯನಾರಾಯಣ್ ಬೇಲೇರಿ, ಶಾ ರಶೀದ್ ಖಾದ್ರಿ ಸೋಮಣ್ಣ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಉಚ್ಚಮ್ಮ ಬಸಪ್ಪ ಚೌಧರಿ ಅವರಿಗೆ ವಿಶೇಷ ರಥದ ಮೂಲಕ ಮೆರವಣಿಗೆ ನಡೆಯಲಿದೆ. ಈ ರಥದಲ್ಲಿ ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನದ ಅಧ್ಯಕ್ಷ ಬಸವಕುಮಾರ್ ಪಾಟೀಲ್ ಇರಲಿದ್ದು, ಮೆರವಣಿಗೆಯಲ್ಲಿ ವಿವಿಧ ಶಾಲಾ ಕಾಲೇಜಿನ ಸುಮಾರು 2,000 ಮಕ್ಕಳು ಭಾಗವಹಿಸುವವರು. ಮೆರವಣಿಗೆಯು ನಗರದ ಬಸವೇಶ್ವರ ವೃತ್ತ, ಭಗತ್ ಸಿಂಗ್ ವೃತ್ತ, ಅಂಬೇಡ್ಕರ್ ವೃತ್ತ, ಶಿವಾಜಿ ವೃತ್ತ, ಹರಳಯ್ಯ ವೃತ್ತದಿಂದ ಸಾಗಿ ಚನ್ನಬಸವ ಪಟ್ಟದೇವರು ರಂಗಮಂದಿರಕ್ಕೆ ಸೇರಲಿದೆ. ನಂತರ ಅಲ್ಲಿ ಸಮಾರೋಪ ಸಮಾರಂಭದ ವೇದಿಕೆ ಕಾರ್ಯಕ್ರಮ ಜರುಗಲಿದೆ. ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದ ನೇತೃತ್ವವನ್ನು ಬಸವಲಿಂಗ ಪಟ್ಟದೇವರು ವಹಿಸಲಿದ್ದಾರೆ. ಜೊತೆಗೆ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು, ಶಿಕ್ಷಣ ಪ್ರೇಮಿಗಳು, ಶಿಕ್ಷಣ ತಜ್ಞರು, ವಿದ್ಯಾರ್ಥಿಗಳು ಭಾಗವಹಿಸುವವರು ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಮೆರವಣಿಗೆ ಸಮಿತಿ ಅಧ್ಯಕ್ಷ ರಾಜೇಂದ್ರ ಮಣಿಗೇರೆ, ಅಕ್ಷರ ಜ್ಯೋತಿ ಯಾತ್ರೆಯ ಸಂಪನ್ಮೂಲ ವ್ಯಕ್ತಿಗಳಾದ ಪಂಡಿತ್ ಬಾಳೂರೆ, ಮಾಣಿಕಪ್ಪ ಗೋರ್ನಳ್ಳಿ, ಸಿದ್ದಯ್ಯ ಕೌಡಿಮಠ, ಮಲ್ಲಿಕಾರ್ಜುನ್ ಪಂಚಾಕ್ಷರಿ ಹಾಜರಿದ್ದರು. ಇವತ್ತ ಇಲ್ಲಿ ಸೇರುವ ಉದ್ದೇಶ, ಈ ಒಂದು ಅಕ್ಷರ ಜ್ಯೋತಿ ಯಾತ್ರೆ ಈಗ ಮುಕ್ತಾಯ ಹಂತದಲ್ಲಿದೆ. ಇಡೀ ರಾಜ್ಯ ಹಾಗೂ ನೇರ ರಾಜ್ಯದಂಥ ತೆಲಂಗಾಣ ಹಾಗೂ ಮಹಾರಾಷ್ಟ್ರ ಕೂಡ ಎಲ್ಲ ಮುಗಿಸ್ಕೊಂಡು 9ನೇ ತಾರೀಕಿಗೆ ನಮ್ಮ ಜಿಲ್ಲೆಗೆ ಬಸವಣ್ಣ ನೇತೃತ್ವದ ಒಂದು ಯಾತ್ರೆ ಇದರಿಗೆ ಬಂದು ಸೇರ್ತಾ ಇದೆ. 9ನೇ ತಾರೀಕು 10ನೇ ದಿನಾಂಕ 10ನೇ ತಾರೀಕು ಶುಕ್ರವಾರದಂದು ಸಮಾರಂಭ ಡಾಕ್ಟರ್ ಪೂಜ್ಯ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಹಾಗೂ ಅವತ್ತ ಈ ಕಾರ್ಯಕ್ರಮದ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ, ಮುಂಜಾನೆ ಮೆರವಣಿಗೆ ಇದೆ. ಬಸವೇಶ್ವರ ವೃತ್ತದಿಂದ ಚನ್ನಬಸವ ಪಟ್ಟದೇವರ ರಂಗಮಂದಿರವಾಗಿ ಮೆರವಣಿಗೆ ಆದ ನಂತರ ಸಾರ್ವಜನಿಕ ಕಾರ್ಯಕ್ರಮ ಇದೆ. ಅದರಲ್ಲಿ ಎಲ್ಲ ಜಿಲ್ಲೆಯ ರಾಜಕಾರಣಿಗಳು, ಮುಖಂಡರು ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮ ಆಹ್ವಾನಿಸ್ತಾ ಇದ್ದೀವಿ. ಹಾಗೂ ಮಧ್ಯಾಹ್ನ ಗೋಷ್ಠಿಯಲ್ಲಿ ವಿಶೇಷವಾಗಿ ಈ ಒಂದು ಮಕ್ಕಳಿಗೆ, ಅಂದರೆ ವಿದ್ಯಾರ್ಥಿಗಳಿಗೆ ಅವರ ಒಂದು ಜೀವನವನ್ನು ಯಾವ ಥರ ರೂಪಿಸ್ಕೋಬೇಕು, PUC ಇದ್ದರು, SSLC ಇದ್ದವರಿಗೂ ಹಾಗೂ ಒಂದು ಪದವಿಯನ್ನು ಮುಗಿಸೋದಂತ ತಮ್ಮ ಜೀವನ ಯಾವ ಥರ ಮುಗಿಸ್ಬೇಕು, ಅದಕ್ಕೆಲ್ಲ ಆ ಒಂದು ಅವರಿಗೆ ಒಂದು ಅವ್ರಿಗೂ ತಿಳಿಯೋದಕ್ಕಾಗಿ ಪದ್ಮಶ್ರೀ ಪುರಸ್ಕೃತರಂತ 6 ಜನರು ಇದು ಬರ್ತಾ ಇದ್ದಾರೆ. ತುಷಾರ್ ಗಾಂಧಿ ಅವರು ಕೂಡ ಬರ್ತಾ ಇದ್ದಾರೆ. ಅವರೆಲ್ಲ ಒಂದು ಮಾರ್ಗದರ್ಶನದಲ್ಲಿ ಹೇಗೆ ವಿದ್ಯಾರ್ಥಿಗಳು ತಮ್ಮ ಮುಂದಿನ ಬದುಕನ್ನು ಸಾಗಿಸಬೇಕು ಅದನ್ನು ಕುರಿತು ಈ ಕಲ್ಯಾಣ ಕರ್ನಾಟಕ ಉದ್ದೇಶನೇ ಅದೇ ಇದೆ. ಅಕ್ಷರ ಜ್ಯೋತಿ ಯಾತ್ರೆ ಮಾಡೋ ಉದ್ದೇಶದಲ್ಲಿ ಮಕ್ಕಳಿಗೆ ಒಂದು ಅವರು ಮುಂದಿನ ಭವಿಷ್ಯ ರೂಪಿಸ್ಕೊಳ್ಳೋಕ್ಕೆ ಏನೇನು ಮಾಡಬೇಕು ಆ ಒಂದು ನಿಟ್ಟಿನಲ್ಲಿ ಎಲ್ಲ ಕಾರ್ಯಗಳು ಆಗ್ತಾ ಇದ್ದಾರೆ. ಹಾಗೆ ಅದ್ರ ಬಗ್ಗೆ ಏನು ಹೆಚ್ಚಿನ ವಿಸ್ತಾರವಾದಂಥ ಅತಿಥಿಗಳು ಯಾವ ಬರ್ತಾರೆ ಈ ಕಾರ್ಯಕ್ರಮದ ಎಂಬುದು ನಮ್ಮ ಹಿರಿಯರಾದಂಥ ಪಂಡಿತ್ ಬಾಳೆಯವರು ತಮಗೆ ತಿಳಿಸ್ತಾರೆ ಅಂತ ಹೇಳಿ ಈಗ ಅವರನ್ನು